ನಮಸ್ತೆ ಫ್ರೆಂಡ್ಸ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವಾಗ ನಾವು ನೋಡ್ತಾ ಇರೋದು ಸವಿಗನ್ನಡ ಅಭ್ಯಾಸ ಸಹಿತ ಪಠ್ಯ ಪುಸ್ತಕ ಭಾಗ 1. ಇದು 3ನೇ ತರಗತಿಯ ಪಠ್ಯ ಪುಸ್ತಕ. ಬನ್ನಿ ಫ್ರೆಂಡ್ಸ್, ಹೇಗಿದೆ ನೋಡೋಣ. ಅದರಲ್ಲಿ ಪರಿವಿಡಿ, ಸಂಖ್ಯೆ, ಗದ್ಯ ಪದ್ಯಗಳು, ಕೃತಿಕಾರರ ಹೆಸರು, ಪುಟ ಸಂಖ್ಯೆ. ಒಂದನೇದು ತುತ್ತೂರಿ ಪದ್ಯ. ಎರಡನೇದು ನನ್ನ ಕನಸು. ಮೂರನೇದು ಸ್ವಾತಂತ್ರ್ಯ ದಿನಾಚರಣೆ. ನಾಲ್ಕನೇದು ಕಂದ ಪದ್ಯ. ಐದನೇದು ಚಿಗುರು. ಆರನೇದು ಈಸೂರು ಸ್ವಗತ. ಏಳನೇದು ಪ್ರಾಮಾಣಿಕ ಬಾಲಕ. ಎಂಟನೇದು ಸಂಕ್ರಾಂತಿ ಪದ್ಯ. ಇವಾಗ ತುತ್ತೂರಿ ಪದ್ಯ ನೋಡೋಣ ಬನ್ನಿ. ಪಾಠ 1. ತುತ್ತೂರಿ ಪದ್ಯ. ಸಾಮರ್ಥ್ಯ. ಪಠ್ಯವನ್ನು ಓದಿದ ಮೇಲೆ ಯಾರು, ಯಾವಾಗ, ಎಲ್ಲಿ, ಏನು, ಏಕೆ ಎಂಬ ಪ್ರಶ್ನೆಗಳಿಗೆ ಉತ್ತರಿಸುವುದು. ಪ್ರವೇಶ. ಸಂತೋಷ, ದುಃಖ, ನೋವು ಈ ಅನುಭವಗಳು ನಿನಗೂ ಆಗಿರಬಹುದಲ್ಲವೇ? ನಿನ್ನ ಒಂದು ಅನುಭವವನ್ನು ನೆನಪಿಸಿಕೊ. ಅದಕ್ಕೆ ಒಂದು ಕಾರಣವೂ ಇರಬೇಕಲ್ಲವೇ? ಈಗ ಇಲ್ಲಿನ ಘಟನೆಯನ್ನು ಗಮನಿಸು. ಸಂತೋಷ ಹಾಗೂ ದುಃಖಕ್ಕೆ ಕಾರಣವಾದ ಸಂದರ್ಭಗಳನ್ನು ಗುರುತಿಸು. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ ಪದನಿಸ ಓದಿದನು, ಸನಿದಪ ಮಗರಿಸ ಓದಿದನು. ತನಗೆ ತುತ್ತೂರಿ ಇದೆ ಎಂದ, ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲಿ, ಜಂಬದ ಕೋಳಿಯ ರೀತಿಯಲಿ. ತುತ್ತೂರಿಯೂದುತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಸರಿಗಮ ಊದಲು ನೋಡಿದನು, ಗಗಗ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು. ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಬರೆದವರು G.P. ರಾಜರತ್ನಂ. ಪದಗಳ ಅರ್ಥ. ಕಾಸು, ಹಣ. ಜಂಬ, ಅಹಂಕಾರ, ಹಾಳಾಗು, ಕೆಟ್ಟು ಹೋಗು. ಸದ್ದು, ಸಪ್ಪಳ. ಸಂಜೆ, ಸಾಯಂಕಾಲ. ಟಿಪ್ಪಣಿ. ತಗಡು, ತೆಳುವಾದ ಲೋಹದ ಹಾಳೆ. ಕೊಳ, ನೀರಿನ ತಾಣ, ಕೆರೆ. ತುತ್ತೂರಿ, ಊದುವ ವಾದ್ಯ. ಸರಿಗಮಪದನಿ, ಸಂಗೀತದ 7 ಸ್ವರಗಳು. ಅಭ್ಯಾಸ. ಒಂದು ವಾಕ್ಯದಲ್ಲಿ ಉತ್ತರಿಸು. ಕಸ್ತೂರಿಯು ಏನನ್ನು ಕೊಂಡನು? ಎರಡನೇದು, ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಮೂರನೇದು, ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ನಾಲ್ಕನೇದು, ಜಂಬದ ಕೋಳಿ ಯಾರು? ಐದನೇದು, ಜಂಬದ ಕೋಳಿಗೆ ಏಕೆ ಗೋಳಾಯಿತು? ಆರನೇದು, ತುತ್ತೂರಿ ಏನಾಯಿತು? ಈ ಕೆಳಗಿನ ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು. ಒಂದನೇದು, ಬಣ್ಣದ ತಗಡಿನ. ಎರಡನೇದು, ಕಸ್ತೂರಿ ನಡೆದನು. ಮೂರನೇದು, ಜಾರಿತು ನೀರಿಗೆ. ನಾಲ್ಕನೇದು, ಬಣ್ಣದ ತುತ್ತೂರಿ.
ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು ತುಂಬ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು. 1ನೇದು, ರಾಮಣ್ಣ ಯಾರು? 2ನೇದು, ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? 3ನೇ ಕ್ವಶನ್, ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? 4ನೇದು, ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು? ಇವಾಗ ಭಾಷಾಭ್ಯಾಸ ನೋಡೋಣ ಬನ್ನಿ. ಕನ್ನಡ ವರ್ಣಮಾಲೆ. ಸ್ವರಾಕ್ಷರಗಳು ಅ ಆ ಇ ಈ ಉ ಊರು ಎ ಐ ಒ ಓ ಔ. 2ನೇದು, ಯೋಗ ವಾಹಗಳು ಅಂ ಅಹ. 3ನೇದು, ವ್ಯಂಜನಾಕ್ಷರಗಳು ಕ ಕ ಗ ಗ ಜ್ಞ ಚ ಛ ಜ ಝ ನ ಟ ಠ ಡ ಢ ಣ ತ ಥ ದ ದ ನ ಪ ಫ ಬ ಭ ಮ ಯ ರ ಲ ವ ಶ ಸ ಸ ಹ ಳ. ಅಭ್ಯಾಸ. 1ನೇದು, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? 2ನೇದು, ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? ನೆಕ್ಸ್ಟು 3ನೇದು, ವ್ಯಂಜನಾಕ್ಷರಗಳನ್ನು ಬರೆ. 4ನೇದು, ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆ. ಭಾಷಾ ಚಟುವಟಿಕೆ. ಆ ಪಟ್ಟಿಯಲ್ಲಿ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಆ ಬಾ ಪಟ್ಟಿಯಲ್ಲಿ ಶಬ್ದಗಳಿಗೆ ಸರಿ ಹೊಂದಿಸಿ ಬರೆಯಿರಿ. ಆ ಮತ್ತು ಬಾ ಎಂದು. 1ನೇದು, ಪಾಲು ಪ್ಲಸ್ ಆಯಿತು, ಇಲ್ಲಿ ಪಾಲಾಯಿತು. 2ನೇದು, ಬೋಳು ಪ್ಲಸ್ ಆಯಿತು, ಬೋಳಾಯಿತು. ಆಳು ಪ್ಲಸ್ ಆಯಿತು, ಆಳಾಯಿತು. ಗೋಳು ಪ್ಲಸ್ ಆಯಿತು, ಗೋಳಾಯಿತು. ನೆಕ್ಸ್ಟು ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಹುಡುಕಿ ಬರೆ. ಮಾದರಿ. ಆಳಾಯಿತು, ಗೋಳಾಯಿತು. ನೀಡಿರುವ ಪ್ರಾಸಪದಗಳಿಂದ ಸರಿಯಾದದ್ದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆ. ಬ್ರಾಕೆಟ್. ನೀರು, ಹೆಕ್ಕಿ, ಬಾಯಿ, ಕಣ್ಣು. ನೋಡಲು ಬೇಕು ಕಣ್ಣು, ತಿನ್ನಲು ಬೇಕು ಹಣ್ಣು, ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ನೀರು. ಹಾರುತ್ತ ಬಂತು ಹಕ್ಕಿ, ತಿಂದಿತು ಕಾಳನು ಹೆಕ್ಕಿ. ಬೌ ಬೌ ಬೊಗಳಿತು ನಾಯಿ, ತೆರೆಯಿತು ತನ್ನೆಯ ಬಾಯಿ. ಚಟುವಟಿಕೆ. ತೆಂಗಿನ ಗರಿ ಅಥವಾ ಎಲೆಯನ್ನು ಬಳಸಿ ತುತ್ತೂರಿಯನ್ನು ಸಿದ್ಧಪಡಿಸಿ ಊದಲು ಬಳಸು. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಶೇರ್, comments and likes friends.